ಅಕ್ಷಯ ತೃತೀಯದ ಜ್ಯೋತಿಷ್ಯ ಮಹತ್ವ. ಅಕ್ಷಯ ತೃತೀಯದ ಶುಭ ಸಂದರ್ಭವು ಆಳವಾದ ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದ್ದು, ಅದರ ಮಾಂತ್ರಿಕ ಮತ್ತು ಬಹುಮುಖ ಪ್ರಯೋಜನಗಳಿಗೆ ಕೊಡುಗೆ ನೀಡುತ್ತದೆ. ಅಖಾತೀಜ್ 2025 ಸೂರ್ಯನು ಮೇಷ ರಾಶಿಗೆ ಪ್ರವೇಶಿಸುವುದರೊಂದಿಗೆ ಮತ್ತು ಚಂದ್ರನು ವೃಷಭ ರಾಶಿಯಲ್ಲಿ ಸ್ಥಾನ ಪಡೆಯುವುದರೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಸಂಭವಿಸುತ್ತದೆ. ಇದು ಸೂರ್ಯ ಮತ್ತು ಚಂದ್ರ ಇಬ್ಬರೂ ಪ್ರಕಾಶಮಾನವಾಗಿ ಬೆಳಗುವ ಅವಧಿಯೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಜೋಡಣೆಯು ಅವುಗಳ ಬೆಳಕಿನ ತೀವ್ರತೆಯನ್ನು ಸೂಚಿಸುವುದಲ್ಲದೆ, ಅವುಗಳ ಅತ್ಯುತ್ತಮ ಸ್ಥಾನವನ್ನು ಸೂಚಿಸುತ್ತದೆ. ಗರಿಷ್ಠ ಬೆಳಕು ಭೂಮಿಯ ಮೇಲ್ಮೈಯನ್ನು ತಲುಪುತ್ತದೆ ಎಂದು ಖಚಿತಪಡಿಸುತ್ತದೆ. ಪರಿಣಾಮವಾಗಿ ಈ ಸಮಯದಲ್ಲಿ ಅವುಗಳ ಆಕಾಶ ಘನತೆಯು ಉತ್ತುಂಗಕ್ಕೇರುತ್ತದೆ. ಇದು ಅವಧಿಯನ್ನು ಅಸಾಧಾರಣವಾಗಿ ಶುಭವಾಗಿಸುತ್ತದೆ. ಅದೃಷ್ಟವು ಹೇರಳವಾಗಿ ಮೇಲುಗೈ ಸಾಧಿಸುತ್ತದೆ ಎಂದು ನಂಬಲಾಗಿದೆ. ಈ ದಿನದಂದು ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು ಶುಭ ಮುಹೂರ್ತವನ್ನು ಹುಡುಕುವ ಅಗತ್ಯವನ್ನು ತೆಗೆದುಹಾಕುತ್ತದೆ. ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಆಚರಣೆಗಳು. ಅಕ್ಷಯ ತೃತೀಯ ಆಚರಣೆಗಳು ದೇಶಾದ್ಯಂತ ಬದಲಾಗುತ್ತವೆ, ಆದರೂ ಸಾರ್ವತ್ರಿಕವಾಗಿ ಈ ದಿನವನ್ನು ಹೆಚ್ಚಿನ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ವರ್ಷದ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಆಚರಣೆಗಳು ಇಲ್ಲಿವೆ. ವಿಷ್ಣು ಭಕ್ತರು ಉಪವಾಸ ಆಚರಿಸುವ ಮೂಲಕ ಮತ್ತು ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಮತ್ತು ಎಣ್ಣೆಯನ್ನು ವಿತರಿಸುವಂತಹ ದತ್ತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಈ ಸಂದರ್ಭವನ್ನು ಆಚರಿಸುತ್ತಾರೆ. ವಿಷ್ಣುವಿಗೆ ಪ್ರಿಯವಾದ ತುಳಸಿಯನ್ನು ದೇವರಿಗೆ ಅರ್ಪಿಸುವ ವಿವಿಧ ಖಾದ್ಯಗಳಲ್ಲಿ ಸೇರಿಸಲಾಗುತ್ತದೆ, ನಂತರ ಅವುಗಳನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ. ಭಾರತದ ಪೂರ್ವ ಪ್ರದೇಶಗಳಲ್ಲಿ ಅಕ್ಷಯ ತೃತೀಯವು ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಮತ್ತು ಸಮೃದ್ಧ ಇಳುವರಿಗಾಗಿ ಪ್ರಾರ್ಥನೆಗಳನ್ನು ಮಾಡಲಾಗುತ್ತದೆ. ಉದ್ಯಮಿಗಳು ಹೊಸ ಹಣಕಾಸು ವರ್ಷವನ್ನು ಪ್ರಾರಂಭಿಸುವ ಮೊದಲು ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಹಲ್ಕಾತ್ ಎಂದು ಕರೆಯಲ್ಪಡುವ ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಇದು ಸಮೃದ್ಧಿಯೊಂದಿಗೆ ಅವರ ಸಂಬಂಧವನ್ನು ಗುರುತಿಸುತ್ತದೆ. ಈ ದಿನವು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವುದರಿಂದ ಜನರು ಹೆಚ್ಚಾಗಿ ಅದೃಷ್ಟಕ್ಕಾಗಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸುತ್ತಾರೆ. ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಒಂದು ಮಹತ್ವದ ಆಚರಣೆಯಾಗಿದ್ದು, ಹರಿದ್ವಾರ ಮತ್ತು ವಾರಣಾಸಿಯ ಘಾಟ್ಗಳಿಗೆ ಭಕ್ತರನ್ನು ಆಕರ್ಷಿಸುತ್ತದೆ. ಜೈನ ಧರ್ಮದಲ್ಲಿ ಕೆಲವು ಅನುಯಾಯಿಗಳು ಕಬ್ಬಿನ ರಸದೊಂದಿಗೆ ತಮ್ಮ ಉಪವಾಸವನ್ನು ಕೊನೆಗೊಳಿಸುವ ಮೂಲಕ ವರ್ಷಪೂರ್ತಿ ತಪಸ್ಸು ಅಥವಾ ತಪಸ್ಸನ್ನು ಮುಕ್ತಾಯಗೊಳಿಸುವುದರಿಂದ ಅಕ್ಷಯ ತೃತೀಯ ಮಹತ್ವವನ್ನು ಹೊಂದಿದೆ. ಭಕ್ತರು ಶ್ರೀಕೃಷ್ಣನ ವಿಗ್ರಹಕ್ಕೆ ಶ್ರೀಗಂಧದ ಲೇಪವನ್ನು ಹಚ್ಚುತ್ತಾರೆ, ಇದು ಸ್ವರ್ಗ ಪ್ರವೇಶವನ್ನು ನೀಡುತ್ತದೆ ಎಂದು ನಂಬುತ್ತಾರೆ. ಅಕ್ಷಯ ತೃತೀಯವನ್ನು ಹೇಗೆ ಆಚರಿಸಲಾಗುತ್ತದೆ? ದೇವದೇವತೆಗಳಿಗೆ ಗೌರವ ಸಲ್ಲಿಸಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಈ ಶುಭ ದಿನವನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ಅನ್ವೇಷಿಸೋಣ. ಒರಿಸ್ಸಾದಲ್ಲಿ ಪ್ರಸಿದ್ಧ ರಥಯಾತ್ರೆಗಾಗಿ ರಥಗಳ ನಿರ್ಮಾಣದ ಪ್ರಾರಂಭವು ಅಕ್ಷಯ ತೃತೀಯದ ಮಹತ್ವವನ್ನು ಸೂಚಿಸುತ್ತದೆ. ಉತ್ತರ ಪ್ರದೇಶದ ವೃಂದಾವನದ ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ. ಅಲ್ಲಿ ದೇವರ ಪಾದಗಳನ್ನು ಸಾರ್ವಜನಿಕರಿಗೆ ತೆರೆಯಲಾಗುತ್ತದೆ, ಆಶೀರ್ವಾದ ಪಡೆಯುತ್ತಾರೆ. ಧರ್ಮಗ್ರಂಥಗಳ ಪ್ರಕಾರ ಈ ದಿನವು ದೇವರಿಂದ ಬ್ರಹ್ಮಾಂಡದ ಸೃಷ್ಟಿಯನ್ನು ಸಂಕೇತಿಸುತ್ತದೆ, ಆದ್ದರಿಂದ ಇದು ಅಪಾರ ಮಹತ್ವವನ್ನು ಹೊಂದಿದೆ. ಮಹಾರಾಷ್ಟ್ರದಲ್ಲಿ ಮಹಿಳೆಯರು ಸಾಮರಸ್ಯದ ದಾಂಪತ್ಯ ಜೀವನಕ್ಕಾಗಿ ಪ್ರಾರ್ಥಿಸಲು ಹಲ್ದಿ ಮತ್ತು ಕುಂಕುಮವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಇದಲ್ಲದೆ ಅವರು ತಮ್ಮ ಗಂಡಂದಿರಿಗೆ ದೀರ್ಘಾಯುಷ್ಯವನ್ನು ಬಯಸಿ ಗೌರಿ ದೇವಿಯನ್ನು ಪೂಜಿಸುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಭಕ್ತರು ಲಕ್ಷ್ಮೀ ದೇವಿಗೆ ಆಳವಾದ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ.
ಈ ದಿನವನ್ನು ವರ್ಷದ ಅತ್ಯಂತ ಮಂಗಳಕರವೆಂದು ಪರಿಗಣಿಸುತ್ತಾರೆ. ಜನರು ತಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಅಮೂಲ್ಯ ಲೋಹಗಳನ್ನು ಖರೀದಿಸುತ್ತಾರೆ. ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ದಂತಕಥೆಗಳು. ಈ ಶುಭ ದಿನದ ಬಗ್ಗೆ ಹಲವಾರು ದಂತಕಥೆಗಳು ಹೆಣೆದುಕೊಂಡಿವೆ, ಆದರೆ ಅವುಗಳಲ್ಲಿ ಪ್ರಮುಖವಾದದ್ದು ಅನ್ನಪೂರ್ಣ ದೇವಿಯ ಸುತ್ತ ಸುತ್ತುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಪಾರ್ವತಿ ದೇವಿಯ ಅವತಾರವಾದ ಅನ್ನಪೂರ್ಣ ದೇವಿಯು ಅಕ್ಷಯ ತೃತೀಯದ ಈ ಸಂತೋಷದಾಯಕ ಸಂದರ್ಭದಲ್ಲಿ ಹಸಿದವರಿಗೆ ಉದಾರವಾಗಿ ಆಹಾರವನ್ನು ಒದಗಿಸಲು ಕಾಣಿಸಿಕೊಂಡಳು. ದಂತಕಥೆಯ ಪ್ರಕಾರ ಶಿವನು ಭಿಕ್ಷುಕನ ವೇಷ ಧರಿಸಿ ಅನ್ನಪೂರ್ಣೆಯನ್ನು ಭೇಟಿ ಮಾಡಿ ಜೀವನಾಂಶವನ್ನು ಬೇಡಿಕೊಂಡನು. ಬ್ರಹ್ಮಾಂಡದ ಪ್ರಭು ಆಹಾರಕ್ಕಾಗಿ ಏಕೆ ಬೇಡಿಕೊಳ್ಳಬೇಕಾಯಿತು ಎಂದು ಒಬ್ಬರು ಆಶ್ಚರ್ಯಪಡಬಹುದು. ಈ ಕ್ರಿಯೆಯು ಮಾನವೀಯತೆಗೆ ಆಧ್ಯಾತ್ಮಿಕ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸಿತು. ದೇವರು ಪ್ರತಿಯೊಂದು ಜೀವಿಯಲ್ಲೂ ವಾಸಿಸುವುದರಿಂದ ಕಡಿಮೆ ಅದೃಷ್ಟಶಾಲಿಗಳಿಗೆ ಆಹಾರವನ್ನು ನೀಡುವ ಮಹತ್ವವನ್ನು ಒತ್ತಿ ಹೇಳಿತು. ಹೀಗಾಗಿ ಈ ನಿರೂಪಣೆಯ ಪ್ರಕಾರ ಈ ಶುಭ ದಿನದಂದು ದೇವಿಯು ಸ್ವತಃ ಶಿವನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಆಹಾರವನ್ನು ನೀಡಲಿಲ್ಲ. ಈ ದಿನವನ್ನು ಆಚರಿಸುವುದರಿಂದ ಹಲವಾರು ಪ್ರಯೋಜನಗಳು ದೊರೆಯುತ್ತವೆ. ಸಮಾಜಕ್ಕೆ ಹಿಂತಿರುಗಿಸುವ ಮೂಲಕ ವ್ಯಕ್ತಿಗಳು ಅದೃಷ್ಟದ ಅವಧಿಯನ್ನು ವಶಪಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತವೆ. ಇದರಿಂದಾಗಿ ಅವರ ಜೀವನದಲ್ಲಿ ಹೆಚ್ಚಿನ ಸಮೃದ್ಧಿಯನ್ನು ಆಕರ್ಷಿಸಬಹುದು. ಅಕ್ಷಯ ತೃತೀಯದ ಬಗ್ಗೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು. 1. ಅಕ್ಷಯ ತೃತೀಯ ಹಬ್ಬದ ಮಹತ್ವವೇನು? ಈ ಹಬ್ಬವು ಗಮನಾರ್ಹ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಭಾರತದಾದ್ಯಂತ ಅನೇಕ ಜನರು ಅಕ್ಷಯ ತೃತೀಯವನ್ನು ಅದೃಷ್ಟ ಮತ್ತು ಸಮೃದ್ಧಿಯ ದಿನವೆಂದು ನಂಬುತ್ತಾರೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಹೂಡಿಕೆ ಮಾಡಲು, ಚಿನ್ನವನ್ನು ಖರೀದಿಸಲು ಮತ್ತು ಇತರ ಧಾರ್ಮಿಕ ಸಮಾರಂಭಗಳನ್ನು ನಡೆಸಲು ಈ ಹಬ್ಬವನ್ನು ಶುಭವೆಂದು ಪರಿಗಣಿಸಲಾಗಿದೆ. 2. ಅಕ್ಷಯ ತೃತೀಯದಂದು ಜನರು ಚಿನ್ನ ಖರೀದಿಸುವುದನ್ನು ಶುಭವೆಂದು ಏಕೆ ಪರಿಗಣಿಸುತ್ತಾರೆ? ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದು ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ದಿನದಂದು ಮಾಡಿದ ಯಾವುದೇ ಹೂಡಿಕೆ ಅಥವಾ ಖರೀದಿಯು ನಿರಂತರವಾಗಿ ಬೆಳೆಯುತ್ತದೆ ಮತ್ತು ಸಮೃದ್ಧಿಯಾಗುತ್ತದೆ. ಇದು ಅಂತ್ಯವಿಲ್ಲದ ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ. 3. ಜನರು ಅಕ್ಷಯ ತೃತೀಯವನ್ನು ಹೇಗೆ ಆಚರಿಸುತ್ತಾರೆ? ಅಕ್ಷಯ ತೃತೀಯವನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ. ಜನರು ಸಾಮಾನ್ಯವಾಗಿ ತಮ್ಮ ದಿನವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಾರೆ ಮತ್ತು ಆಶೀರ್ವಾದ ಪಡೆಯಲು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಅನೇಕರು ದಾನ ಕಾರ್ಯಗಳನ್ನು ಮಾಡುತ್ತಾರೆ ಮತ್ತು ದೇಣಿಗೆ ನೀಡುತ್ತಾರೆ. ಚಿನ್ನ ಖರೀದಿಸುವುದು, ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವುದು ಮತ್ತು ಪೂಜೆಗಳನ್ನು ನಡೆಸುವುದು ಸಾಮಾನ್ಯ ಪದ್ಧತಿಗಳಾಗಿವೆ. 4. ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ಆಚರಣೆಗಳಿವೆಯೇ? ಹೌದು, ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಹಲವಾರು ಆಚರಣೆಗಳಿವೆ. ಕೆಲವರು ಉಪವಾಸಗಳನ್ನು ಆಚರಿಸುತ್ತಾರೆ, ಪೂಜೆ ಸಲ್ಲಿಸುತ್ತಾರೆ, ವಿಷ್ಣು ಮತ್ತು ಲಕ್ಷ್ಮೀ ದೇವಿಯಂತಹ ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಈ ದಿನದಂದು ಪವಿತ್ರ ನದಿಗಳಿಗೆ ಭೇಟಿ ನೀಡಿ ಅವುಗಳಲ್ಲಿ ಸ್ನಾನ ಮಾಡುವುದು ಸಾಮಾನ್ಯವಾಗಿದೆ. 5. ಅಕ್ಷಯ ತೃತೀಯ ಆಚರಣೆಯಲ್ಲಿ ಹಿಂದೂಯೇತರರು ಭಾಗವಹಿಸಬಹುದೇ? ಅಕ್ಷಯ ತೃತೀಯವು ಪ್ರಾಥಮಿಕವಾಗಿ ಹಿಂದೂ ಹಬ್ಬವಾದರೂ ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ಜನರು ಇದರ ಆಚರಣೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತಾರೆ. ಈ ಹಬ್ಬವು ಸಾರ್ವತ್ರಿಕ ವಿಷಯಗಳಾದ ಸಮೃದ್ಧಿ, ದಾನ ಮತ್ತು ಹೊಸ ಆರಂಭಗಳಂತಹ ಮೌಲ್ಯಗಳನ್ನು ಉತ್ತೇಜಿಸುತ್ತದೆ. 6. ಅಕ್ಷಯ ತೃತೀಯ ಸಮಯದಲ್ಲಿ ತಯಾರಿಸಲಾಗುವ ಕೆಲವು ಸಾಂಪ್ರದಾಯಿಕ ಭಕ್ಷ್ಯಗಳು ಯಾವುವು?
ಅಕ್ಷಯ ತೃತೀಯ ಸಮಯದಲ್ಲಿ ತಯಾರಿಸಲಾಗುವ ಸಾಂಪ್ರದಾಯಿಕ ಭಕ್ಷ್ಯಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಕೆಲವು ಸಾಮಾನ್ಯ ಭಕ್ಷ್ಯಗಳಲ್ಲಿ ಖೀರ್, ಪೂರನ್ ಪೋಲಿ ಮತ್ತು ಲಡ್ಡುಗಳಂತಹ ವಿಶೇಷ ಸಿಹಿತಿಂಡಿಗಳು ಸೇರಿವೆ. ಇದಲ್ಲದೆ ಜನರು ಹಬ್ಬದ ಅಂಗವಾಗಿ ವಿವಿಧ ಸಸ್ಯಾಹಾರಿ ಭಕ್ಷ್ಯಗಳನ್ನು ಸಹ ತಯಾರಿಸುತ್ತಾರೆ. 7 ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಮೂಢನಂಬಿಕೆಗಳಿವೆಯೇ? ಅಕ್ಷಯ ತೃತೀಯವನ್ನು ಶುಭ ದಿನವೆಂದು ಪರಿಗಣಿಸಲಾಗಿದ್ದರೂ ಅದರೊಂದಿಗೆ ಯಾವುದೇ ನಿರ್ದಿಷ್ಟ ಮೂಢನಂಬಿಕೆಗಳಿಲ್ಲ. ಆದಾಗ್ಯೂ ಕೆಲವು ಜನರು ಈ ದಿನದಂದು ಮಾಡುವ ಕೆಲವು ಕಾರ್ಯಗಳು, ಉದಾಹರಣೆಗೆ ಚಿನ್ನ ಖರೀದಿಸುವುದು ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವುದು ಶುಭವೆಂದು ಬಲವಾಗಿ ನಂಬುತ್ತಾರೆ. 8 ಅಕ್ಷಯ ತೃತೀಯವನ್ನು ಮನೆಯಲ್ಲಿ ಆಚರಿಸಬಹುದೇ? ಹೌದು, ಅಕ್ಷಯ ತೃತೀಯವನ್ನು ಮನೆಯಲ್ಲಿಯೇ ಕುಟುಂಬ ಸದಸ್ಯರೊಂದಿಗೆ ಆಚರಿಸಬಹುದು. ವ್ಯಕ್ತಿಗಳು ತಮ್ಮ ಮನೆಯಿಂದಲೇ ಪೂಜಾ ವಿಧಿಗಳನ್ನು ಮಾಡಬಹುದು, ಪ್ರಾರ್ಥನೆ ಸಲ್ಲಿಸಬಹುದು ಮತ್ತು ದಾನ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಇದು ಆಧ್ಯಾತ್ಮಿಕ ಚಿಂತನೆ ಮತ್ತು ಕೃತಜ್ಞತೆಯ ಸಮಯ. 9 ಅಕ್ಷಯ ತೃತೀಯವನ್ನು ಭಾರತದ ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆಯೇ? ಹೌದು, ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ಭಾರತದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗಬಹುದು. ಹಬ್ಬದ ಸಾರವು ಒಂದೇ ಆಗಿದ್ದರೂ ಸ್ಥಳೀಯ ಪದ್ಧತಿಗಳು ಮತ್ತು ಸಾಂಸ್ಕೃತಿಕ ಪ್ರಭಾವಗಳ ಆಧಾರದ ಮೇಲೆ ನಿರ್ದಿಷ್ಟ ಆಚರಣೆಗಳು ಮತ್ತು ಆಚರಣೆಗಳು ಭಿನ್ನವಾಗಿರಬಹುದು. ಅಕ್ಷಯ ತೃತೀಯದಂದು ನಾನು ಏನು ಖರೀದಿಸಬೇಕು? ಹಿಂದೂಗಳಿಗೆ ಅಕ್ಷಯ ತೃತೀಯ ಒಂದು ಧಾರ್ಮಿಕ ಮಹತ್ವದ ದಿನವಾಗಿದ್ದು, ಹೊಸ ಆರಂಭಗಳನ್ನು ಸ್ಮರಿಸಲು ಅವರು ಚಿನ್ನ, ಹೊಸ ಮನೆಗಳು, ಕಾರುಗಳು, ಬೆಳ್ಳಿ ನಾಣ್ಯಗಳು ಮತ್ತು ಮಣ್ಣಿನ ಮಡಕೆಗಳಂತಹ ಶುಭ ವಸ್ತುಗಳನ್ನು ಖರೀದಿಸುತ್ತಾರೆ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.